ಬೆಂಗಳೂರಿನ ಬಿಲ್ವ ಆಸ್ಪತ್ರೆಯಲ್ಲಿ ಅಗ್ನಿ ಆಕಸ್ಮಿಕ ಉಂಟಾಗಿದೆ. ಪ್ಯಾಲೇಸ್ ಗುಟ್ಟಹಳ್ಳಿಯಲ್ಲಿರುವಂತಹ ಜಟಕಾ ಸ್ಟ್ಯಾಂಡ್ ಬಳಿಯ ಆಸ್ಪತ್ರೆ ಇದು. 2 ಅಗ್ನಿಶಾಮಕ ವಾಹನಗಳಿಂದ ಈಗ ಬೆಂಕಿ ನಂದಿಸುವಂತಹ ಕಾರ್ಯ ನಡೀತಾ ಇದೆ. ಬಿಲ್ವ ಆಸ್ಪತ್ರೆಯ 2ನೇ ಮಹಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂತದ್ದು. ಆಸ್ಪತ್ರೆಯೊಳಗೆ ಹಲವು ರೋಗಿಗಳು ಸಿಲುಕಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಎಸಿ ಶಾರ್ಟ್ ಸರ್ಕ್ಯೂಟ್ನಿಂದ ತಗುಲಿರುವಂತಹ ಬೆಂಕಿ 2ನೇ ಮಹಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಇದೀಗ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವ ಪ್ರಯತ್ನದಲ್ಲಿ ನಿರತರಾಗಿದೆ. ನಾವೀಗ ನೋಡ್ತಾ ಇದ್ದೀವಿ, ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಅಗ್ನಿ ಅವಘಡ ಉಂಟಾಗಿರುವಂಥದ್ದು. ಆಸ್ಪತ್ರೆಯ ಫಸ್ಟ್ ಫ್ಲೋರ್ ಅನ್ಸುತ್ತೆ ಅದು. ಬೆಂಕಿ ಕಾಣಿಸಿಕೊಂಡಿರುವಂಥದ್ದು ಧಗಧಗನೆ ಹೊತ್ತಿರುತ್ತಿರೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಘಟನಾ ಸ್ಥಳಕ್ಕೆ 2 ಅಗ್ನಿಶಾಮಕ ವಾಹನಗಳು ದೌಡಾಯಿಸಿ ಈಗ ಬೆಂಕಿ ನಂದಿಸುವಂತಹ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. 2ನೇ ಮಹಡಿಯಲ್ಲ, ಇದು ಕಟ್ಟಡದ 1ನೇ ಮಹಡಿಯಲ್ಲಿ ಆಗಿರುವಂತಹ ಅಗ್ನಿ ಅನಾಹುತ. ಬಿಲ್ವ ಆಸ್ಪತ್ರೆಯ ಕಟ್ಟಡದಲ್ಲಿ ಆಗಿರುವಂಥ ದುರಂತ ಇದು. ಈಗ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವ ಪ್ರಯತ್ನದಲ್ಲಿ ನಿರತರಾಗಿದ್ದರೆ ಅಗ್ನಿಯ ಜ್ವಾಲೆ ಮತ್ತಷ್ಟು ಜೋರಾಗಿ ವ್ಯಾಪಿಸ್ತಾ ಹರಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸಾಕಷ್ಟು ರೋಗಿಗಳು ಒಳಭಾಗದಲ್ಲಿ ಸಿಲುಕಿರುವ ಶಂಕೆಯನ್ನು ಈಗ ವ್ಯಕ್ತಪಡಿಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಸ್ಪಷ್ಟ ಚಿತ್ರಣ ಇನ್ನಷ್ಟೇ ಲಭ್ಯ ಆಗಬೇಕು. ಯಾರಾದರೂ ಒಳಗೆ ಸಿಲುಕೊಂಡಿದ್ದಾರೆ, ಏನಾದರೂ ಸಾವು ನೋವು ಸಂಭವಿಸಿದೆಯಾ ಅನ್ನೋದು ಇನ್ನಷ್ಟೇ ಸ್ಪಷ್ಟವಾಗಬೇಕಾಗಿರುವಂತಹ ವಿಚಾರ. ಈಗ ತಾನೇ ಆಗಿರುವಂಥ ದುರಂತದ ದೃಶ್ಯಾವಳಿಗಳನ್ನು ನಾವೀಗ TV9 ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನ ಪ್ಯಾಲೇಸ್ ಗುಟ್ಟಹಳ್ಳಿಯ ಜಟಕಾ ಸ್ಟ್ಯಾಂಡ್ ಬಳಿ ಇರುವಂತಹ ಬಿಲ್ವ ಆಸ್ಪತ್ರೆ ಧಗಧಗನೆ ಹೊತ್ತಿರುತ್ತಾ ಇರುವಂತಹ ದೃಶ್ಯಾವಳಿಗಳನ್ನು TV9 ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ನಾವೀಗ ನೋಡ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ಏನ್ ಮಾಹಿತಿ ಸಿಗ್ತಾ ಇದೆ? ಯಾರಾದ್ರೂ ಒಳಗಡೆ ಸಿಲುಕೊಂಡಿದ್ದಾರಾ, ಹೇಗೆ ವಿಷ್ಣು ಪ್ರಸಾದ್? ಹೌದು ಅಮರ್ ಪ್ರಸಾದ್, ಏನಂತಂದ್ರೆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಬೆಳಗಿನ ಜಾವ ಸುಮಾರು 5:30 ವೇಳೆ ಒಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು. ಏಕಾಏಕಿ ಆಸ್ಪತ್ರೆಯ 3ನೇ ಫ್ಲೋರ್ ಒತ್ತಿ ಉರಿಯಲು ಆರಂಭಿಸಿರುವಂತದ್ದು. ಪರಿಣಾಮವಾಗಿ ಒಳಗಡೆ ಸುಮಾರು 15ಕ್ಕೂ ಹೆಚ್ಚು ರೋಗಿಗಳು ಸಹಿತ ಸಿಗಾಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಿರುವಂತದ್ದು. ಮಾಹಿತಿ ಸಿಕ್ಕ ತಕ್ಷಣ ಸ್ಥಳಕ್ಕೆ ದೌಡಾಯಿಸಿದಂತಹ ಅಗ್ನಿಶಾಮಕ ಸಿಬ್ಬಂದಿ ಈಗಾಗಲೇ 4 ವಾಹನಗಳಲ್ಲಿ ಈಗ ಸ್ಥಳಕ್ಕೆ ಭೇಟಿ ನೀಡಿದಂತಹ 40ಕ್ಕೂ ಹೆಚ್ಚು ಅಗ್ನಿ ಸಿಬ್ಬಂದಿಗಳು ಎಲ್ಲರನ್ನೂ ಸಹಿತ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಆಸ್ಪತ್ರೆಯ ಹಿಂಭಾಗದ ಗೇಟ್ ಏನಿದೆ ಅದು ಸಹಿತ ಹಿಂಭಾಗದ ಕಿಟಕಿಯನ್ನು ಒಡೆದು ಅದರಿಂದ ಪಕ್ಕದ ಬಿಲ್ಡಿಂಗಿಗೆ ರೋಗಿಗಳನ್ನ ಸಾಗಿಸಿ ಆ ರೋಗಿಗಳನ್ನ ಸ್ಟೇರ್ ಕೇಸ್ ಮೇಲೆ ಈಗ ಎಲ್ಲ ರೋಗಿಗಳನ್ನ ಬೇರೆ ಆಸ್ಪತ್ರೆಗೆ ರವಾನಿಸುವಂತಹ ಕೆಲಸವನ್ನ ಈಗ ಅಗ್ನಿಶಾಮಕ ಸಿಬ್ಬಂದಿ ಇರಬಹುದು ಮತ್ತೆ ಸ್ಥಳೀಯ ಉಯ್ಯಾಲಿಕಾವಲ್ ಪೊಲೀಸರು ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾವುದೇ ರೀತಿ ಪ್ರಾಣಾಪಾಯ ಆಗಿಲ್ಲ. ಈಗ ಬೆಂಕಿ ನಂದಿಸುವಲ್ಲೂ ಸಹಿತ ಅಗ್ನಿಶಾಮಕ ಸಿಬ್ಬಂದಿ ಸಂಪೂರ್ಣವಾಗಿ ಯಶಸ್ವಿಯಾಗಿರುವಂತದ್ದು. ಇದು ಎಸಿಯ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹೊತ್ಕೊಂಡೋಗಬಹುದು ಅನ್ನೋದನ್ನ ಪೊಲೀಸರು ಶಂಕೆ ವ್ಯಕ್ತಪಡಿಸ್ತಾ ಇರುವಂತದ್ದು. ಬೆಳಗ್ಗೆ ಸುಮಾರು 5:30 ವೇಳೆಯಲ್ಲಿ ಯಾವಾಗ ಸಣ್ಣದಾಗಿ ಹೊಗೆ ಕಾಣಿಸ್ಕೊಂತು ತಕ್ಷಣ ಸ್ಥಳದಲ್ಲಿದ್ದಂತಹ ಸ್ಥಳೀಯರಿರ್ಬೋದು ಮತ್ತೆ ಸಾಕಷ್ಟು ಮಂದಿ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಜೊತೆಗೆ ಅಗ್ನಿಶಾಮಕ ಸ್ಥಳದ ಅಧಿಕಾರಿಗಳಿಗೆ ಮಾಹಿತಿ ನೀಡಿದಂತಹ ವೇಳೆಯಲ್ಲಿ ಅವರು ಸಹಿತ ತಕ್ಷಣ ಬಂದು ಈಗ ಕಾರ್ಯಾಚರಣೆಯನ್ನು ಕೂಡ ಆರಂಭಿಸಿದ್ರು. ಸತತ 1.5 ಗಂಟೆಗಳ ಕಾರ್ಯಾಚರಣೆಯನ್ನ ಮಾಡುವಂತಹ ಕೆಲಸವನ್ನ ಈಗ ಪೊಲೀಸರು ಮಾಡಿದ್ದಾರೆ ಮತ್ತೆ ಅಗ್ನಿಶಾಮಕ ಸಿಬ್ಬಂದಿ ನಡೆಸಿರುವಂತದ್ದು. ಮೊದಲನೇದಾಗಿ ಬಂದಂತವರು ಏಕಾಏಕಿ ಒಳಗಡೆ ಇದ್ದಂತಹ ರೋಗಿಗಳನ್ನೆಲ್ಲ ಹೊರ ತರುವಂತಹ ಕೆಲಸಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಮುಂದಾಗಿರುವಂತದ್ದು. ಮೊದಲು ಪಕ್ಕದ ಹಿಂಭಾಗದ ಕಿಟಕಿಯನ್ನು ಒಡೆದು ಪಕ್ಕದ ಬಿಲ್ಡಿಂಗ್ಗೆ ರೋಗಿಗಳನ್ನ ಸಾಗಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದಾದ ಬಳಿಕ ಅವರ ಮನೆಯ ಸ್ಟೇರ್ ಕೇಸ್ ಮೂಲಕ ಅವ್ರನ್ನ ಹೊರಗಡೆ ಕಳಿಸಿ ಈಗ ಬೇರೆ ಆಸ್ಪತ್ರೆಗೆ ರವಾನೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇನ್ನು ರೋಗಿಗಳಲ್ಲಿ ಕೆಲ ಮಹಿಳೆಯರು ಸೇರು ಮತ್ತೆ ಮಕ್ಕಳು ಸೇರಿದಂತೆ 15ಕ್ಕೂ ಹೆಚ್ಚು ಮಂದಿ ಇದ್ರು ಅನ್ನೋದನ್ನ ಸ್ವತಃ ಅಧಿಕಾರಿಗಳು ಹೇಳ್ತಿರುವಂತದ್ದು. ಮತ್ತೆ ಈಗ ಬಂದಿರುವಂತಹ ಅಗ್ನಿಶಾಮಕ ಸಿಬ್ಬಂದಿಗಳು ಸಂಪೂರ್ಣವಾಗಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದು ಕಾರ್ಯಾಚರಣೆ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಥ್ಯಾಂಕ್ ಯು ವಿಷ್ಣು ಪ್ರಸಾದ್. ಈಗ ಪ್ರತ್ಯಕ್ಷದರ್ಶಿ ಘಟನೆಯನ್ನು ಕಣ್ಣಾರೆ ಕಂಡಿರುವಂತಹ ಶ್ರೀನಿವಾಸ್ ಅವರು ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಅವರೇ, ಎಷ್ಟು ಹೊತ್ತಿಗಾಯ್ತು ತಮ್ಮ ಕಣ್ಮುಂದೆನೇ ಆಗಿರುವಂತಹ ಘಟನೆನ ಸಂದರ್ಭ ಹೇಗಿತ್ತು ಶ್ರೀನಿವಾಸ್? ಸರ್ ನಮಸ್ಕಾರ. ನಮಸ್ಕಾರ ಶ್ರೀನಿವಾಸ್. ಸರ್ 5:55 ಲ್ಯಾಬ್ ಇಂದ ಹೊಗೆ ಜಾಸ್ತಿ ಬಂತು ಸರ್. ಓಕೆ, ಸರಿ, ನಾವು ಇಲ್ಲೇ ಮನೆ ಎದುರುಗಡೆ ಮನೆಯವರು, ನಾನು ಪೇಪರ್ ಓದೋಣ ಅಂತ ಕೂತ್ಕೊಂಡೆ ಸರ್. ಹೊಗೆ ಯಾವಾಗ ಜಾಸ್ತಿ ಬಂತು 5:55 ನಾನು ನೋಡಿದ್ರೆ ಎಲ್ಲ ಗೇಟು ಬಾಗಿಲು ಎಲ್ಲ ಹಾಕಿದ್ದು ಡಾಕ್ಟರ್ದು ಬಿಲ್ವ ನರ್ಸಿಂಗ್ ಹೋಮ್ದು ಗೇಟ್ ಬಾಗಿಲು. ನಾನು ಒಳಗಿ ತಟ್ಟಿ ಎಬ್ಬರಿಸಿ ಈ ಸಾಫ್ಟ್ವೇರ್ ಇಂಜಿನಿಯರ್ ಬೆಳಿಗ್ಗೆ ಹೊತ್ತು ಕೆಲಸಕ್ಕೆ ಹೋಗ್ತಾರೆ ಗಂಡ ಹೆಂಡತಿ, ಅವ್ರನ್ನ ನಿಲ್ಲಿಸಿ ಫೈರ್ಗೆ ಫೋನ್ ಮಾಡಿಸ್ದೆ.
ಸರ್ ಇನ್ನ 20 ನಿಮಿಷ ಆಗುತ್ತೆ ಬರೋದು ಅಂತ ಫೈರ್ನವ್ರು ಹೇಳಿದ್ದಾರೆ ಸರ್. ಅದರಿಂದ ಅಷ್ಟೊತ್ತಿಗೆ ಜಾಸ್ತಿ ಆಗೋಯ್ತು. ಆಮೇಲೆ ಒಂದು ಈ ಕಡೆ ಮೆಜೆಸ್ಟಿಕ್ ಇಂದ ಬಂತು ಒಂದು ಫೈರ್ ಬಂದು ಅದನ್ನ ಇದ್ ಮಾಡಿದ್ರು ಸರ್. ಬಿಟ್ಟು ನಡೆದಿದ್ದು ಜಾಸ್ತಿ ಆಗ್ತಾ ಹಂಗೆ ಫ್ಲೋರ್ಗೂ ಹೋಯ್ತು ಸರ್. ಪೇಷಂಟ್ಗಳು ಯಾರಿದ್ದಾರೆ ಅಂತ ಫೋನ್ ಮಾಡಿ ಅವ್ರನ್ನ ಕರ್ಸಿ ಕೆಳಗಡೆ ಆ ಗ್ಲಾಸ್ಗಳು ಇದು ಮಾಡಿ ನಾವು ವೈರ್ ಎಲ್ಲ ಹಾಕಿ ನೀರ್ಗಳು ಅಪ್ಲೈ ಮಾಡಿದ್ರೆ ಆಗ್ಲಿಲ್ಲ. ಜಾಸ್ತಿ ವಿಕೋಪ ಕೊಟ್ಟೋಯ್ತು ಸರ್. ಹಂಗೆ ಕಂಟಿನ್ಯೂ ಆಗೋಯ್ತು ಸರ್. ಅಷ್ಟೊತ್ತಿಗೆ ಫೈರ್ನವರು ಎಲ್ಲ ಬಂದು ಟಿವಿ ಮಾಧ್ಯಮದವರೆಲ್ಲ ಬಂದು ಇದ್ ಮಾಡ್ತಾ ಇದ್ರು. ಅಂದ್ರೆ ಯಾರಿಗೇನು ತೊಂದರೆ ಆಗಿಲ್ಲ ಅಲ್ಲ ಶ್ರೀನಿವಾಸ್? ಯಾರಿಗೂ ತೊಂದರೆ ಆಗ್ಲಿಲ್ಲ ಸರ್. ಪೇಷಂಟ್ಗಳನ್ನೆಲ್ಲ ನಾವು ಬಡ್ಕೊಂಡು ಕೆಳಗಡೆಗೆ ತರಿಸ್ಬಿಡ್ರಿ ಸರ್. ಅಂದ್ರೆ ಯಾರಿಗೂ ತೊಂದರೆ ಆಗ್ಲಿಲ್ಲ. ನರ್ಸ್ಗಳನ್ನೆಲ್ಲ ಈ ಕಡೆ ಹೇಳ್ಕೊಂಡ್ ಬಂದ್ಬಿಟ್ರಿ. ಏನಾದ್ರೂ ಆಗ್ಲಿ ಜಾಸ್ತಿ ಆಗೋಯ್ತಲ್ಲ ನೀವು ಬಂದ್ಬಿಡಿ ಅಮ್ಮ ಅಂತ ಹೇಳ್ಬಿಟ್ಟು ನರ್ಸನ್ನ ಡ್ಯೂಟಿ ಡಾಕ್ಟರ್ನ ನಾನೇ ಕರ್ಸಿ ಈಚೆ ಕಡೆ ಕರ್ಕೊಂಡ್ ಬಂದ್ಬಿಟ್ಟೆ. ಬರ್ಲಿಲ್ಲ, ಆಮೇಲೆ ಬಂತು ಸರ್. ಓಕೆ ಥ್ಯಾಂಕ್ ಯು ಶ್ರೀನಿವಾಸ್. ಇದು ಪ್ರತ್ಯಕ್ಷದರ್ಶಿ ಶ್ರೀನಿವಾಸ್ ಅವರ ಮಾತು. ಪ್ಯಾಲೇಸ್ ಗುಟ್ಟಹಳ್ಳಿಯಲ್ಲಿ ಆಗಿರುವಂಥ ಅಗ್ನಿ ಅನಾಹುತ ಇದು. ಜಟಕಾ ಸ್ಟ್ಯಾಂಡ್ ಬಳಿ ಇರುವಂತಹ ಬಿಲ್ವಾ ಆಸ್ಪತ್ರೆಯ ಫಸ್ಟ್ ಫ್ಲೋರ್ನಲ್ಲಿ ಅಗ್ನಿ ಅನಾಹುತ ಉಂಟಾಗಿರುವಂಥದ್ದು. ಇದ್ದಕ್ಕಿದ್ದ ಹಾಗೆ ಕಾಣಿಸಿಕೊಂಡ ಬೆಂಕಿ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಿಸೋಕೆ ಆರಂಭಿಸಿತು. ಹೀಗಾಗಿ ಕೂಡಲೇ ಕಾರ್ಯಾಚರಣೆಯನ್ನು ಆರಂಭಿಸಿದಂತಹ ಸಿಬ್ಬಂದಿ ಬೆಂಕಿಯನ್ನು ಈಗ ಸಂಪೂರ್ಣವಾಗಿ ನಂದಿಸಿದ್ದಾರೆ. ಸ್ಥಳೀಯರು ಕೂಡ ಸಮಯ ಪ್ರಜ್ಞೆಯನ್ನು ಮೆರೆದು ಎಲ್ಲರನ್ನ ಕೂಡ ಎಬ್ಬಿಸಿ ಹೊರಕ್ಕೆ ಕರ್ಕೊಂಡ್ಬಂದ ಪರಿಣಾಮ ಅಲ್ಲಿ ದೊಡ್ಡ ಅನಾಹುತ ತಪ್ಪಿದೆ. ಯಾವುದೇ ರೀತಿಯಲ್ಲೂ ಕೂಡ ಪ್ರಾಣಹಾನಿ ಅಥವಾ ಗಾಯ ಆಗಿರುವಂಥದ್ದು ಏನು ಅಲ್ಲಿ ಸಂಭವಿಸಿಲ್ಲ. ಬೆಳಗಿನ ಜಾವ 5:30 ಸುಮಾರಿಗೆ ಆಗಿರುವಂತಹ ಅಗ್ನಿ ಅನಾಹುತ ಇದು. ಕೂಡಲೇ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಿದ ಪರಿಣಾಮ ಹಾಗೂ ಎಲ್ಲರನ್ನ ಕೂಡ ಬೇಗನೆ ಎಚ್ಚರಗೊಳಿಸಿ ಕೆಳಕ್ಕೆ ಇಳಿಸಿದ ಪರಿಣಾಮ ಯಾವುದೇ ರೀತಿಯಲ್ಲೂ ಕೂಡ ಪ್ರಾಣಹಾನಿಯಲ್ಲಿ ಉಂಟಾಗಿಲ್ಲ, ಸಾವು ನೋವು ಸಂಭವಿಸಿಲ್ಲ. ಜೊತೆಗೆ ಇದೀಗ ಸಂಪೂರ್ಣವಾಗಿ ಬೆಂಕಿಯನ್ನು ನಂದಿಸಲಾಗಿದೆ ಕೂಡ.